ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿ ಮೊದಲಿಗೆ ನಾನು ದೇಶ ನಾನು ಎಲ್ಲರೂ ಮುಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಂಬಳ ನಮ್ಮ ಬಲಗನ ಮೇಲೆ ಕೆತ್ತನೆ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವರೆ ಯಾವ ವಾಕ್ಯ ಐತ್ರಿ? ಯಾವ ವಾಕ್ಯ ಧ್ಯಾನ ಮಾಡಿದೆ? ಏನಾದ್ರು ನೆನಪಿದೆನಾ? ದೇವರ ಆತ್ಮನಿಂದ ನಾವು ತುಂಬಿಸಲ್ಪಟ್ಟಂಥ ನಾವುಗಳು ಯಾವ ಲಕ್ಷಣಗಳುಳ್ಳವರಾಗಿರ್ತೀವಿ ಎಂಬುದಾಗಿ ಪೌಲನ ಕುರಿತಾಗಿ, ಆತನ ಸಾಕ್ಷಿಯ ಜೀವಿತದ ಕುರಿತಾಗಿ ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನ ಮಾಡಿದಂಥವರು ಆಗಿದ್ದೇವೆ. ಹಲ್ಲೆಲೂಯಾ. ಆತ್ಮನಲ್ಲಿರುವಂಥವರು ಯಾವ ರೀತಿಯಾಗಿ ಅವರು ತಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಆಳ್ವಿಕೆಯನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡವರಾಗಿ ದೇವರಿಗೆ ವಿಧೇಯತೆಯುಳ್ಳವರಾಗಿ ಜೀವಿಸುತ್ತಾ ಬರುವಂಥ ಶೋಧನೆಗಳಾಗಲಿ ಶ್ರಮೆಗಳಾಗಲಿ ಎಂತಹ ಸಮಸ್ಯೆಗಳ ವಿಷಯದಲ್ಲಾಗಲಿ ಅವರು ಜರ್ಜರಿತರಾಗದೆ ದೇವರಿಂದ ದೂರವಾಗದೆ ಸ್ಥಿರವಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಅವರು ಏನು ಮಾಡ್ತಾರೆ? ನಡೆದುಕೊಳ್ಳುವವರು, ನಡೆಯುವವರು ಆಗಿರ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಒಂದು ಹೊಸದಾದಂಥ ಸಂದೇಶದ ಕಡೆಗೆ ನಾವು ಹೋಗೋಣ. ದೇವರು ಹೊಸದಾದಂಥ ತಿಂಗಳಿನಲ್ಲಿ ಕಾಲಿಡುವಂತೆ ನಮಗೆ ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಕಳೆದ 7 ತಿಂಗಳುಗಳ ಕಾಲ ದೇವರು ನಮ್ಮನ್ನೇನು ಮಾಡಿದಾರೆ? ತನ್ನ ರೆಕ್ಕೆಯ ಮರೆಯಲ್ಲಿ ಕಾಪಾಡಿ ನಮ್ಮ ಹೆಜ್ಜೆಗಳನ್ನು ಆತನು ಎಡವಲಾರದ ಹಾಗೆ ಕಾದು ನಡೆಸಿ ನಮ್ಮನ್ನು ಸುರಕ್ಷಿತವಾಗಿ ಎಲ್ಲ ಕೆಲಸ ಕಾರ್ಯಗಳ ವಿಷಯದಲ್ಲಿ ಏನು ಮಾಡಿದ್ದಾರೆ? ನಡೆಸಿದ್ದಾರೆ. ಬರುವಂಥ ಆಪತ್ತುಗಳನ್ನು, ವಿಪತ್ತುಗಳನ್ನು, ಅಪಾಯಗಳನ್ನು ಅವೆಲ್ಲವುಗಳಿಂದ ತಪ್ಪಿಸಿ ಏನು ಮಾಡಿದ್ದಾರೆ? ನಮ್ಮನ್ನು ಪುನಃ ತನ್ನ ಸನ್ನಿಧಾನದಲ್ಲಿ ಏನು ಮಾಡಿದ್ದಾರೆ? ಕರೆತಂದಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವೆಲ್ಲರೂ ಕೂಡ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸುವಂಥ ಮಕ್ಕಳಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಒಂದು ಹೊಸದಾದಂಥ ಸಂದೇಶ. ದೇವರ ಒಂದು ವಿಷಯದಲ್ಲಿ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಯಾವ ಒಂದು ವಿಷಯಗಳಿಗೋಸ್ಕರವಾಗಿ ದೇವರ ಒಂದು ಬಾಧ್ಯತೆಯಲ್ಲಿ, ದೇವರ ಒಂದು ಸ್ವಾಸ್ಥ್ಯದಲ್ಲಿ, ದೇವರ ಒಂದು ಪಾಲಿನಲ್ಲಿ ಪಾಲು ಹೊಂದಿದವರಾಗಿ ನಾವು ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ನಾವು ದೇವ ಜನರಾಗುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. ನಾವು ದೇವ ಸ್ವಭಾವವನ್ನು ಹೊಂದಿಕೊಳ್ಳುವುದಕ್ಕಾಗಿ, ಪಾಲನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಂಥವರಾಗಿದ್ದೇವೆ. ನಾವು ದೇವರ ಒಂದು ಕ್ರಿಸ್ತನ ಶ್ರಮೆಯಲ್ಲಿ ಪಾಲು ಹೊಂದುವುದಕ್ಕಾಗಿ ನಾವು ಕರೆಯಲ್ಪಟ್ಟಂಥವರಾಗಿದ್ದೇವೆ. ದೇವರ ಒಂದು ಪರಿಶುದ್ಧ ಸ್ವಾಸ್ಥ್ಯದಲ್ಲಿ ನಾವು ಪಾಲನ್ನು ಹೊಂದುವುದಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಕ್ರಿಸ್ತನ ಶರೀರದಲ್ಲಿ ಒಂದು ಭಾಗವಾಗುವುದಕ್ಕಾಗಿ, ಆತನ ಭಾಗದ ವಿಷಯದಲ್ಲಿ ಕೂಡ ನಾವು ಪಾಲನ್ನು ಹೊಂದಿದವರಾಗಿ ಜೀವಿಸುವಂಥವರಾಗಿ ಕರೆಯಲ್ಪಟ್ಟವರು ಆಗಿದ್ದೇವೆ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡುವಾಗ ಪತ್ರಿಕೆಗಳಲ್ಲಿ ಅನೇಕ ಸಾರಿ ಈ ವಿಷಯದ ಕುರಿತಾಗಿ ನಮಗೆ ಇರುವಂಥ ಸ್ವಾಸ್ಥ್ಯ ಏನಾಗಿದೆ, ನಮಗಿರುವಂಥ ಪಾಲು ಏನಾಗಿದೆ, ನಾವು ಹೊಂದಿಕೊಳ್ಳಲಿಕ್ಕಿರ್ತಕ್ಕಂಥ ಬಾಧ್ಯತೆ ಏನಾಗಿದೆ ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ಪತ್ರಿಕೆಯಲ್ಲಿ ಏನು ಮಾಡಿದಾನ್ರಿ? ಪರಿಶುದ್ಧಾತ್ಮ ದೇವರು ಅನೇಕ ವಿಷಯಗಳನ್ನು ಏನು ಮಾಡಿದ್ದಾನೆ? ಬರೆಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದಂಥ ಸಮಯದಲ್ಲಿ ಆ ವ್ಯಕ್ತಿಗೆ ತನ್ನದೇ ಆದಂಥ ಪಾಲು ಇರುತ್ತೆ, ತನ್ನದೇ ಆದಂಥ ಸ್ವಾಸ್ಥ್ಯ ಇರುತ್ತೆ. ಆತನಿಗೆ ಸಂಬಳದೋಪಾದಿಯಲ್ಲಿ ಆತನಿಗೆ ಕೊಡುವಂಥ ಕೆಲವೊಂದು ಏನಂತ ಹೇಳ್ತಾರೆ, ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಕ್ವಾರ್ಟರ್ಸ್ ಆಗಿರ್ಬೋದು, ಆತನು ಹೋಗುವಾಗಲೂ ಬರುವಾಗಲೂ ಪ್ರೊವೈಡ್ ಮಾಡುವಂಥ ಪೆಟ್ರೋಲ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಆತನ ಆ ಜಾಬ್ ಮಾಡಲಾರ್ದೇ ಇದ್ದಿದ್ರೆ ಅದನ್ನು ಆತನಿಗೆ ಕೊಡೋದಕ್ಕೆ ಸಾಧ್ಯ ಆಗಿರ್ತಾ ಇರಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನು ಆ ಜಾಬನ್ನು ಪಡೆದುಕೊಂಡ ಕಾರಣಕ್ಕಾಗಿ ಆತನಿಗೆ ಸ್ಯಾಲ್ರಿ ಬರ್ತಾ ಇದೆ. ಆ ಜಾಬನ್ನು ಪಡೆದುಕೊಂಡ ಕಾರಣಕ್ಕಾಗಿ ಆತನಿಗೆ ವೆಹಿಕಲನ್ನು ಕೊಟ್ಟಿದ್ದಾರೆ. ಆತನ ಆ ಜಾಬನ್ನು ಪಡೆದುಕೊಂಡ ಕಾರಣಕ್ಕಾಗಿಯೇ ಆತನಿಗೆ ಒಂದು ಮನೆಯನ್ನು ಕೊಟ್ಟಿದ್ದಾರೆ. ಆತನು ಆ ಜಾಬನ್ನು ಪಡೆದುಕೊಂಡ ಕಾರಣಕ್ಕಾಗಿಯೇ ಆತನು ರಿಟೈರ್ಮೆಂಟ್ ಆದಂಥ ಸಮಯದಲ್ಲಿ ಆತನಿಗೆ ಸಮ್ ಆಫ್ ಅಮೌಂಟ್ ಏನು ಬರುತ್ತೆ? ಕಟ್ಟಾಗಿರುವಂಥದ್ದೆಲ್ಲವೂ ಕೂಡ ರಿಟೈರ್ಮೆಂಟ್ ಆದಂಥ ಸಮಯದಲ್ಲಿ ಏನು ಬರುತ್ತೆ? ಹಣ ಹೆಚ್ಚಾಗಿ ಆತನಿಗೆ ಏನಾಗುತ್ತೆ? ಸಿಗುವಂಥದ್ದಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ. ಈ ಒಂದು ಇಲ್ಲುಸ್ಟ್ರೇಷನ್ ಅಂದರೆ ಈ ಒಂದು ಏನಂತ ಹೇಳ್ತಾ ಇದೆ, ಉದಾಹರಣೆಯನ್ನು ಯಾಕೆ ಕೊಟ್ಟೆ ಅಂತಂದರೆ ಈಸಿಯಾಗಿ ನಮಗೆ ಅರ್ಥ ಆಗೋದಕ್ಕಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಸ್ವಾಸ್ಥ್ಯದಲ್ಲಿ ಪಾಲು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಂಥ ನಾವುಗಳು ಯಾವ ಒಂದು ಪಾಲನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿರ್ತಕ್ಕಂಥ ನಮಗೆ ದೊರಕುವಂಥ ಪಾಲಾದರೂ ಏನು, ನಮಗೆ ದೊರಕುವಂಥ ಬಾಧ್ಯತೆಯಾದರೂ ಏನು, ನಮಗೆ ದೊರಕುವಂಥ ಆಶೀರ್ವಾದ ಆದರೂ ಏನು ಎಂಬುದಾಗಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡಿಕೊಳ್ಳುವಾಗ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ,
ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಓದ್ತೀರಿ ಯಾರಾದರೂ? ಆದದರಿಂದ ದೇವ ಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ನಮಗೇನಿದೆ ಅಂತ ಹೇಳ್ತಾ ಇದೆ ವಾಕ್ಯ, ಪರಲೋಕದ ಸ್ವಾಸ್ಥ್ಯ. ಹಲ್ಲೆಲೂಯಾ. ಪರಲೋಕದ ಪಾಲು, ಪರಲೋಕ ಎನ್ನುವಂಥ ಬಾಧ್ಯತೆ, ಅದಕ್ಕಾಗಿ ನಾವೇನಾಗಿದ್ದೀವಿ ಅಂತ ಹೇಳ್ತಾ ಇದ್ದ ವಾಕ್ಯ, ಕರೆಯಲ್ಪಟ್ಟಂಥವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪ್ರಿಯರೇ, ದೇವ ಜನರಾದಂಥ ಸಹೋದರರೇ, ನಿಮಗಾಗಿ ಪರಲೋಕ ಸ್ವಾಸ್ಥ್ಯ ಎನ್ನುವಂಥದ್ದು ಏನಾಗಿದೆ? ಸಿದ್ಧವಾಗಿದೆ. ಪರಲೋಕದ ಸ್ವಾಸ್ಥ್ಯಕ್ಕಾಗಿ ನೀವು ಕರೆಯಲ್ಪಟ್ಟಂಥ ಮಕ್ಕಳಾಗಿದ್ದೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಪರಲೋಕದ ಸ್ವಾಸ್ಥ್ಯ ಯಾರಿಗಿದೆ ರೀ? ಯಾರಿಗೆ ಕರೆಯಲ್ಪಟ್ಟಿದ್ದಾರೋ ಅವರಿಗೆ ಮಾತ್ರ ಇರುವಂಥದ್ದಾಗಿದೆ. ಅದಕ್ಕಾಗಿ ನಾವು ನೋಡುವಾಗ ಪತ್ರಿಕೆಯಲ್ಲಿ ಸತ್ಯವೇದದಲ್ಲಿ ವಿಶ್ವಾಸಿಗಳಿಗೆ ಪರಲೋಕದಿಂದ ಬಂದಿರತಕ್ಕಂಥ ಕರೆ ಮತ್ತು ಆ ಒಂದು ಕರೆ ಅವರನ್ನು ಎಲ್ಲಿಗೆ ನಡೆಸುತ್ತೆ? ಪರಲೋಕಕ್ಕೆ ನಡೆಸುವಂಥದ್ದಾಗಿರುತ್ತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವಾಗ, ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು, ಯಾರನ್ನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರು ಪರಲೋಕ ಸ್ವಾಸ್ಥ್ಯಕ್ಕಾಗಿ ನಮ್ಮನ್ನು ಏನು ಮಾಡಿದ್ದಾನೆ? ಕರೆದಿದ್ದಾನೆ. ಮೊದಲು ಆತನು ನೇಮಿಸಿ ಏನು ಮಾಡಿದನ್ರಿ? ಕರೆದಿದ್ದಾನೆ. ಕರೆದಾದ ಮೇಲೆ ನೀತಿವಂತರೆಂಬುದಾಗಿ ನಿರ್ಣಯಿಸಿದ್ದಾನೆ. ನಿರ್ಣಯಿಸಿದಾದ ಮೇಲೆ ಆತನು ಮಹಿಮೆ ಪದವಿಗೆ ನಮ್ಮನ್ನು ಏನು ಮಾಡ್ತಾನಂತೆ? ಸೇರಿಸ್ತಾನೆ. ಪ್ರಿಯರೇ, ಮಹಿಮೆ ಪದವಿ ಅದು ಎಲ್ಲಿರುವಂಥದ್ದು ರೀ? ಪರಲೋಕದಲ್ಲಿ ನಮಗೋಸ್ಕರವಾಗಿ ಸಿದ್ಧ ಮಾಡಲ್ಪಟ್ಟಿರತಕ್ಕಂಥ ಒಂದು ಸ್ವಾಸ್ಥ್ಯವಾಗಿದೆ. ಅದಕ್ಕಾಗಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೀರಿ. ಹಲ್ಲೆಲೂಯಾ. ಅದರ ಸಲುವಾಗಿ ನೀವು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಅದಂತೂ ಇಲ್ಲಿರುವಂಥ ಕಳ್ಳರು ಕನ್ನ ಕೊರೆದು ಅದನ್ನು ಏನು ಮಾಡ್ತಾರೆ? ಕಳ್ಳತನ ಮಾಡ್ತಾರೆ. ಒಂದು ವೇಳೆ ಹಾಗೆ ಇಟ್ಟರೆ ಅದು ನುಸಿ ಹಿಡಿದು ಏನಾಗುತ್ತೆ? ಹುಳ ಹಿಡಿದು ಏನಾಗುತ್ತೆ? ನಾಶವಾಗಿ ಹೋಗುತ್ತೆ. ಆದರೆ ನೀವು ಪರಲೋಕದಲ್ಲಿ ನೀವೇನು ಮಾಡಿರಿ? ನಿಮಗೋಸ್ಕರವಾಗಿ ಸಂಪಾದನೆಯನ್ನು ನೀವು ಮಾಡಿರಿ. ಪರಲೋಕದ ವಿಷಯಗಳಿಗೋಸ್ಕರವಾಗಿ ನೀವು ಬಿತ್ತುವಂಥವ್ರಾಗ್ರಿ. ಪರಲೋಕದ ವಿಷಯಗಳಿಗೋಸ್ಕರವಾಗಿ ಸಂಗ್ರಹಿಸಿಡುವಂಥವ್ರು ನೀವು ಆಗ್ರಿ. ಆ ರೀತಿಯಾಗಿ ಆಗಬೇಕಾದ್ರೆ ಪರಲೋಕದ ಲಕ್ಷಣಗಳುಳ್ಳವರಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕು. ಯಾರಿಗೂ ಅನ್ಯಾಯ ಮಾಡಬಾರ್ದು, ಪಾಪದ ಕಾರ್ಯಗಳನ್ನು ಮಾಡಬಾರ್ದು. ದೇವರು ಯಾರೆಂಬುದಾಗಿ ತಿಳಿದುಕೊಂಡು ಅರಿತುಕೊಂಡು ಆ ಒಬ್ಬ ದೇವರಿಗೆ ಸಂಪೂರ್ಣವಾಗಿ ನಾವು ವಿಧೇಯತೆಯಿಂದ ಜೀವಿಸುವವರಾಗಬೇಕು. ಆತನು ಹೇಳಿದಂಥ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಆತನು ನಮಗೆ ತೋರಿಸಿ ಹೋದಂಥ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯುವಂಥ ಮಕ್ಕಳಾಗಿ ಇರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸ್ವಾಸ್ಥ್ಯ ಎಂಬುದಾಗಿ ದೇವರ ವಾಕ್ಯ ಏನು ಮಾಡ್ತಾ ಇದೆ? ತಿಳಿಸ್ತಾ ಇದೆ. ಪರಲೋಕದ ಸ್ವಾಸ್ಥ್ಯಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಈ ಒಂದು ಬಾಧ್ಯತೆ ಎಲ್ಲರಿಗೂ ಕೂಡ ಇರೋದಿಲ್ಲ. ಈ ಒಂದು ಗೌರವ, ಘನತೆ ಎನ್ನುವಂಥದ್ದು, ಮಹಿಮೆ ಪದವಿ ಎನ್ನುವಂಥದ್ದು ಎಲ್ಲರಿಗೂ ಇರುವಂಥದ್ದಲ್ಲ. ಇದು ಯಾರಿಗಿರುವಂಥದ್ದು ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ದೇವರನ್ನು ನಂಬಿದಂಥ ಮಕ್ಕಳಾದಂಥ ನನಗೂ ನಮ್ಮೆಲ್ಲರಿಗೂ ಕೂಡ ದೇವರು ಏನು ಮಾಡಿದಾನಂತ್ರಿ? ತನ್ನ ಪರಲೋಕದಲ್ಲಿ ಸ್ವಾಸ್ಥ್ಯವನ್ನು ಏನು ಮಾಡಿದ್ದಾನೆ? ಇಟ್ಟಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಹೆದರಬೇಡಿರಿ, ಭಯಪಡಬೇಡಿರಿ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ. ನಾನು ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಏನು ಮಾಡ್ತೀನಿ? ಹೋಗ್ತೇನೆ ಎಂಬುದಾಗಿ. ಎಲ್ಲಿ ಸ್ಥಳವನ್ನು ದೇವರು ಸಿದ್ಧ ಮಾಡ್ತಾರೆ ನಮಗಾಗಿ? ಪರಲೋಕದಲ್ಲಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿದ್ದಾವೆ, ಆದರೂ ಕೂಡ ನಾನು ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಳವನ್ನು ಏನು ಮಾಡ್ತೀನಿ? ನಾನು ಸಿದ್ಧ ಮಾಡ್ತೀನಿ ಎಂಬುದಾಗಿ. ನಾವು ಪರಲೋಕದಲ್ಲಿ ಸ್ವಾಸ್ಥ್ಯ ಇದೆ. ಆ ಪರಲೋಕದ ಸ್ವಾಸ್ಥ್ಯಕ್ಕಾಗಿ ನಾವು ಏನಾಗಿದ್ದೇವೆ ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ಕರೆಯಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮ ಆಸ್ತಿ, ಅಂತಸ್ತು, ನಮ್ಮ ಘನತೆ, ಗೌರವ, ನಮಗಿರುವಂಥ ಎಲ್ಲದು ಎಲ್ಲಿರಿ? ಪರಲೋಕದಲ್ಲಿ. ಈ ಲೋಕದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ದೇವರು ಕೊಡ್ತಾನೆ. ಆದರೆ ಆ ಒಂದು ಮಹಿಮೆ ಪದವಿಗೆ ಬಂದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ನಮ್ಮನ್ನು ನೇಮಿಸಿ ಕರೆದು ನೀತಿವಂತರಾಗಿ ನಿರ್ಣಯಿಸಿ ಮಹಿಮಾ ಪದವಿಗೆ ಆತನ ಏನು ಮಾಡ್ತಾನೆ? ನಮ್ಮನ್ನು ಕರೆತರುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ನಾವು ಯಾವುದರಲ್ಲಿ ಪಾಲುಗಾರರಾಗಿದ್ದೇವೆಂದರೆ ಮೊದಲನೇದಾಗಿ ಪರಲೋಕದ ಸ್ವಾಸ್ಥ್ಯವನ್ನು ಹೊಂದುವುದಕ್ಕಾಗಿ ನಾವೇನಾಗಿದ್ದೇವೆ? ಪಾಲುಗಾರರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪರಲೋಕದ ಕುರಿತಾಗಿ ಎಷ್ಟು ದಿವಸ ಬರೀ ಕೇಳಿಸಿಕೊಂಡಿದ್ದೇವೆ. ಹಲ್ಲೆಲೂಯಾ. ನಾವು ಆಲೋಚನೆ ಮಾಡಿದ್ದೇವೆ, ಊಹೆ ಮಾಡಿದ್ದೇವೆ, ಈ ರೀತಿಯಾಗಿರ್ಬೋದು ಅಂತೇಳಿ. ಅಲ್ಲಿ ದೇವರಿರ್ತಾನೆ, ದೇವದೂತರುಗಳಿರ್ತಾರೆ, 24 ಜನ ಹಿರಿಯರಿರ್ತಾರೆ. ಅಲ್ಲಿ ಸತ್ತು ಹೋಗಿರ್ತಕ್ಕಂಥ
ಪರಿಶುದ್ಧರು ಏನಾಗಿರ್ತಾರೆ, ದೇವರನ್ನು ಸ್ತುತಿಸ್ತಾ ಇರ್ತಾರೆ. ಅಲ್ಲಿ ಸ್ತುತಿಸುವುದಕ್ಕಾಗಿ, ಆರಾಧಿಸುವುದಕ್ಕಾಗಿ, ಹೊಸ ಹಾಡುಗಳನ್ನು ಆಡುವುದಕ್ಕಾಗಿ ಅಲ್ಲಿ ಯಾರಿದ್ದಾರೆ? ಪರಿಶುದ್ಧರಿದ್ದಾರೆ. ಅವರು ದೇವರಿಗಾಗಿ ಯಾವಾಗಲೂ ಕೂಡ ಯಾಜಕ ಸೇವೆಯನ್ನು ಮಾಡುವವರಾಗಿ ಇರ್ತಾರೆ. ಬಂಗಾರದ ಮನೆಗಳು, ಬಂಗಾರದ ಬೀದಿಗಳು ಯಾವಾಗಲೂ ಕೂಡ ಬೆಳಕೇ ಇರ್ತಕ್ಕಂಥ ಒಂದು ಪಟ್ಟಣ. ಆ ಒಂದು ಪಟ್ಟಣಕ್ಕಾಗಿ ನಾವೇನಾಗಿದ್ದೀವಿ ರೀ? ಸ್ವಾಸ್ಥ್ಯಕ್ಕಾಗಿ ನಾವೇನಾಗಿದ್ದೀವಿ? ಕರೆಯಲ್ಪಟ್ಟಂಥವರಾಗಿದ್ದೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು ನೋಡುವಾಗ ಈ ಒಂದು ಭೂಮಿಯಲ್ಲಿ ನಾವು ಜೀವಿಸುವಂಥ ಸಮಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅನೇಕರು ಏನು ಮಾಡ್ತಾರೆ, ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬೇಕಂತೇಳಿ ಏನು ಮಾಡ್ತಾರೆ, ಅವರು ನೆನೆಸುವಂಥವ್ರಾಗಿರ್ತಾರೆ. ಹಲ್ಲೆಲೂಯಾ. ಕೆಲವೊಬ್ಬರು ಅಮೆರಿಕದಲ್ಲಿ ಸೆಟ್ಲ್ ಆಗ್ಬೇಕಂತಾರೆ, ಆಸ್ಟ್ರೇಲಿಯಾದಲ್ಲಿ, ಸಿಂಗಾಪುರಲ್ಲಿ, ಮಲೇಷ್ಯಾದಲ್ಲಿ, ಕೆಲವೊಬ್ಬರು ಹೊಸ ಏನಂತ ಹೇಳ್ತೀವಿ ಕೆನಡಾದಲ್ಲಿ, ಕೆಲವೊಬ್ಬರು ಬೇರೆ ಬೇರೆ ಕಂಟ್ರಿಗಳಲ್ಲಿ ಹೋಗಿ ಏನು ಮಾಡ್ತಾರೆ, ಅವರು ನಾವಲ್ಲಿ ಜೀವಿಸ್ಬೇಕು, ಅಲ್ಲಿ ಒಳ್ಳೆಯ ಸ್ಟ್ಯಾಂಡರ್ಡ್ ಲೈಫು ಇದೆ, ಅಲ್ಲಿ ಯಾವ ಒಂದು ವಿಷಯಗಳಿಗೆ ಕೊರತೆ ಇಲ್ಲ ಎಂಬುದಾಗಿ ಅವ್ರು ಏನು ಮಾಡ್ತಾ ಇರ್ತಾರೆ, ನೆನೆಸ್ತಾ ಇರ್ತಾರೆ. ಆದರೆ ಭೂಕಂಪ ಬಂದರೆ, ನೆರಾವಳಿಗಳು ಬಂದರೆ, ಆದರೆ ಸುನಾಮಿಗಳು ಬಂದರೆ ಏನಾಗ್ತವೆ ರೀ? ಆ ಎಲ್ಲ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ನಗರಗಳು ಏನಾಗ್ತವೆ? ಅಳಿದು ಹೋಗ್ತವೆ, ನಾಶವಾಗ್ತವೆ. ಹಲ್ಲೆಲೂಯಾ. ಆದರೆ ನಾವು ನೋಡ್ತಾ ಇದ್ದೇವೆ, ನಾವು ಎಲ್ಲಿ ವಾಸಿಸುವಂಥವರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದ್ದೀರಿ? ಪರಲೋಕದಲ್ಲಿ. ಹಲ್ಲೆಲೂಯಾ. ಪರಲೋಕದ ಸ್ವಾಸ್ಥ್ಯವನ್ನು ಹೊಂದುವುದಕ್ಕಾಗಿ, ಆ ಪಾಲನ್ನು ಹೊಂದುವುದಕ್ಕಾಗಿ ನಾವೇನಾಗಿದ್ದೇವೆ? ಕರೆಯಲ್ಪಟ್ಟಂಥವರಾಗಿದೆ. ಆ ಒಂದು ಬಾಧ್ಯತೆ ನಮಗಾಗಿ ಏನಾಗಿದಂತೆ ಸಿದ್ಧವಾಗಿ ಇಡಲ್ಪಟ್ಟಿದೆ ಪ್ರೇರ. ಅದಕ್ಕಾಗಿ ನಾವು ನಂಬುವವರಾಗೋಣ, ವಿಶ್ವಾಸಿಸುವವರಾಗೋಣ. ನನ್ನ ಮನೆ, ನಮ್ಮೆಲ್ಲರ ಮನೆ ಪರಲೋಕದಲ್ಲಿ ಇದೆ. ಅದು ನನಗಾಗಿ, ನಮಗಾಗಿ ದೇವರು ತಾನೇ ತನ್ನ ಕೈಯಾರೆ ಸಿದ್ಧ ಮಾಡಿರ್ತಕ್ಕಂಥ ಮನೆ. ಈ ಲೋಕದಲ್ಲಿ ಮನುಷ್ಯರು ಕಟ್ಟಿರ್ತಕ್ಕಂಥ ಬಿಡಾರಗಳು, ಮನೆಗಳು, ಅರಮನೆಯಂಥ ಮನೆಗಳು ಎಷ್ಟೋ ಸುಂದರವಾಗಿ ಕಾಣ್ತಾ ಇರಬೇಕಾದ್ರೆ, ದೇವರು ಮನುಷ್ಯನಿಗೆ ಜ್ಞಾನವನ್ನು ಕೊಟ್ಟಿದ್ದಾನೆ. ಮತ್ತು ಮನುಷ್ಯನಿಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ದೇವರ ಜ್ಞಾನ ಇನ್ನೂ ಎಷ್ಟೋ ಹೆಚ್ಚಾಗಿರಬೇಕು. ಇನ್ನೂ ಎಷ್ಟೋ ಅಂದವಾಗಿ ದೇವರು ನಮಗಾಗಿ, ನಮ್ಮೆಲ್ಲರಿಗೋಸ್ಕರವಾಗಿ ಆತನು ತನ್ನ ಮನೆಗಳನ್ನು ನಮಗಾಗಿ ಏನು ಮಾಡಿದಾನೆ ರೀ? ಸಿದ್ಧ ಮಾಡಿದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮೊಟ್ಟ ಮೊದಲನೇದಾಗಿ ನಮಗೆ ಪರಲೋಕದಲ್ಲಿ ಏನಿದೆ ಅಂತ ಹೇಳ್ತೇವೆ ವಾಕ್ಯ? ಸ್ವಾಸ್ಥ್ಯ, ಪಾಲು ಎನ್ನುವಂಥದ್ದು ಎಲ್ಲಿದೆ? ನಮಗೆ ಪರಲೋಕದಲ್ಲಿದೆ. ಆ ಪರಲೋಕದ ಸ್ವಾಸ್ಥ್ಯದಲ್ಲಿ ನಾವು ಕರೆಯಲ್ಪಟ್ಟವರಾಗಿ ಇದ್ದಂಥವರಾಗಿದ್ದೀವಿ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದರೆ, 2ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಯಾಕೆ ಯಾವ ಒಂದು ಪಾಲನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ಅಂತಂದರೆ, ಓದ್ತೀರಾ? 2ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ಎರಡನೆಯದಾಗಿ ನಾವು ದೇವರ ಸ್ವಭಾವದಲ್ಲಿ ಪಾಲನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಿದೆ. ಯಾವೊಂದು ಸ್ವಭಾವದಲ್ಲಿ ರೀ? ದೈವ ಸ್ವಭಾವ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ದೈವ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕಾಗಿ ನಮ್ಮ ಪಾಲು, ನಮ್ಮ ಸ್ವಾಸ್ಥ್ಯ ಏನಾಗಿದೆ ರೀ? ದೇವರ ಸ್ವಭಾವದಲ್ಲಿ ನಾವು ಪಾಲನ್ನು ಹೊಂದುವುದಕ್ಕಾಗಿ. ಯೇಸು ಸ್ವಾಮಿ ವಿಶ್ವಾಸಿಗಳು, ಕ್ರಿಸ್ತನ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ದೇವರುಗಳೇನಲ್ಲ, ಆದರೆ ನಾವೇನಾಗಿದ್ದೇವೆ? ಆತನ ಮಕ್ಕಳಾಗಿದ್ದೇವೆ. ಏನಾಗಿದ್ದೇವೆ ಅಂತ ಹೇಳುತ್ತೆ ವಾಕ್ಯ? ಆತನ ಮಕ್ಕಳಾಗಿದ್ದೇವೆ. ಯಾವ ಮನುಷ್ಯನಿಗೂ, ಯಾವ ಸೃಷ್ಟಿಗೂ ಕೂಡ ದೇವರು ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ಒಬ್ಬಾತನೇ. ಆತನು ಮನುಷ್ಯರಿಗೂ ಏನಾಗಿದ್ದಾನೆ ಅಂತ ಹೇಳ್ತಾ ಇದೆ ವಾಕ್ಯ ರೀ? ಮಧ್ಯವರ್ತಿಯಾಗಿ ಇದ್ದಾನೆ. ಆತನೇ ನರ ಅವತಾರಿಯಾಗಿ ಬಂದಿರತಕ್ಕಂಥ ಕ್ರಿಸ್ತನು ಎಂಬುದಾಗಿ. ಹಲ್ಲೆಲೂಯಾ. ಮನುಷ್ಯರಿಗೂ ದೇವರಿಗೆ ಮಧ್ಯವರ್ತಿಯಾಗಿ ಆತನು ಏನು ಮಾಡಿದ್ದಾನೆ? ತನ್ನನ್ನು ತಾನು ದೇವರಲ್ಲಿ ಐಕ್ಯಪಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿ ನಮಗೆ ಕಾಣಿಸ್ತಾ ಇದ್ದಾನೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಏನಂತ ಹೇಳಂತಂದರೆ, ಆತನಲ್ಲಿ, ಆತನ ಸ್ವಭಾವದಲ್ಲಿ, ದೇವರ ಸ್ವಭಾವದಲ್ಲಿ ಪಾಲುವನ್ನು ಹೊಂದುವುದಕ್ಕಾಗಿ ನಾವು ಏನು ಮಾಡಿದ್ದೇವಂತೆ? ಕರೆಯಲ್ಪಟ್ಟವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ನಮ್ಮಲ್ಲಿದ್ದಾನೆ, ನಾವು ಆತನಲ್ಲಿದ್ದೇವೆ. ದೇವರ ಆತ್ಮನು ನಮ್ಮಲ್ಲಿದ್ದು ಏನು ಮಾಡ್ತಾ ಇದ್ದಾನಂತ್ರಿ? ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಈ ಒಂದು ಸ್ವಭಾವ ದೇವ ಸ್ವಭಾವವಾಗಿ ನಮಗೇನು ಮಾಡ್ತಾ ಇದೆ? ಕಾಣಸಿಗ್ತಾ ಇದೆ. ಒಂದು ಸಾರಿ ನೀವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ ಓದಿದ್ದೆ ಆದರೆ ಅಲ್ಲಿ ಗೊತ್ತಾಗುತ್ತೆ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು.
ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ನಿಮ್ಮೊಳಗೆ ಇರುವನು ಎಂಬುದಾಗಿ. ಹಲ್ಲೆಲೂಯಾ. ಯಾವ ಸ್ವಭಾವ ಅಂತ ಹೇಳ್ತಾ ಇದ್ದು ವಾಕ್ಯದು? ದೇವರ ಸ್ವಭಾವ. ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಪ್ರೇಯರ್. ಏನಂತ ಹೇಳಂತಂದರೆ, ದೇವರು ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಏನು ಮಾಡಿದಂತೆ? ಸೃಷ್ಟಿ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ತನ್ನ ಒಂದು ಸ್ವಭಾವಗಳು ಮನುಷ್ಯರಲ್ಲಿ ಕಾಣಬೇಕಂತೇಳಿ ದೇವರು ಬಯಸಿದ. ಪ್ರಾರಂಭದಲ್ಲಿ ಅವು ಕಾಣಿಸಿಕೊಂಡವು. ಆದರೆ ಯಾವಾಗ ಸೈತಾನನು ದೇವರಿಗೆ ತಿರುಗಿ ಬಿದ್ದು ದೇವರಿಗೆ ವಿರುದ್ಧವಾಗಿ ಒಂದು ಸಿಂಹಾಸನವನ್ನು ತಾನೂ ಕೂಡ ಉತ್ತರ ದಿಕ್ಕಿನಲ್ಲಿ ಹಾಕಿಕೊಳ್ಳಬೇಕೆಂಬುದಾಗಿ ಬಯಸಿದನು, ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸೈತಾನನನ್ನು ದೇವರು ಒಡೆದಾಗ ಆತನ ಆಶೀರ್ವಾದವೆಲ್ಲ ಶಾಪವಾಗಿ ಏನಾಯಿತು? ಮಾರ್ಪಾಟಾಯಿತು. ಆತನಿಗಿರ್ತಕ್ಕಂಥ ಅಧಿಕಾರ ಗೌರವವನ್ನು ಆತನು ಕಳೆದುಕೊಂಡ. ಕಾರಣ ಏನಂತಂದರೆ, ಅವನು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದ. ದೇವರಿಗೆ ವಿರುದ್ಧವಾಗಿ ಅವನು ಏನು ಮಾಡಿದ ಅಂತ ಹೇಳ್ತಾ ಇದೆ? ಗರ್ವ ಅಹಂಕಾರವನ್ನು ಮಾಡಿದ. ದೇವರಿಗೆ ವಿರುದ್ಧವಾಗಿ ಆಲೋಚನೆಯನ್ನು ಮಾಡಿದ. ಅದಕ್ಕಾಗಿ ಅವನೇನಾದ? ಕೆಡವಲ್ಪಟ್ಟಿದ್ದಾದ ಮೇಲೆ ಆ ಸೈತಾನನ ಮುಖ್ಯವಾದಂಥ ಗುರಿ ಏನಂತಂದರೆ, ದೇವರ ಸ್ವಭಾವದಲ್ಲಿ, ದೇವರ ಸ್ವರೂಪದಲ್ಲಿ, ದೇವರ ಒಂದು ಆಲೋಚನೆಗಳ ಮೇರೆಗೆ ಸೃಷ್ಟಿ ಮಾಡಲ್ಪಟ್ಟಂಥ ಮನುಷ್ಯನನ್ನು ಹೆಂಗಾದರೂ ಮಾಡಿ ಏನು ಮಾಡಬೇಕು? ದೇವರ ಸ್ವಭಾವದಿಂದ ನನ್ನ ಸ್ವಭಾವದ ಕಡೆಗೆ, ಅಂದ್ರೆ ಏನ್ರಿ? ಸೈತಾನನ ಸ್ವಭಾವದ ಕಡೆಗೆ, ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ನಡೆಸಬೇಕೆನ್ನುವಂಥದ್ದು ಅವನ ಹುನ್ನಾರ. ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆ ಸೈತಾನನ ಅನೇಕರ ಕಣ್ಣುಗಳಿಗೆ ಮಸಿಯನ್ನು ಬೆಳೆದು ಅನೇಕರಿಗೆ ಆಲೋಚನೆಯನ್ನು ಕೊಟ್ಟು ದೇವರನ್ನು ನೋಡಲಾರದ ಹಾಗೆ ಸೃಷ್ಟಿಯ ಕಾರ್ಯಗಳನ್ನು, ಸೃಷ್ಟಿಯ ವಸ್ತುಗಳನ್ನು, ಸೃಷ್ಟಿಯಲ್ಲಿ ಉಂಟು ಮಾಡಲ್ಪಟ್ಟಂಥ ಸೃಷ್ಟಿಯಾಗಿರ್ತಕ್ಕಂಥ ಮನುಷ್ಯನನ್ನು ದೇವರ ಸ್ಥಾನದಲ್ಲಿ ಏನು ಮಾಡ್ತಾ ಇದ್ದಾನೆ? ಸೈತಾನನು ನಿಲ್ಲಿಸ್ತಾ ಇದ್ದಾನೆ ಪ್ರಿಯರೇ. ಆದರೆ ವಾಕ್ಯ ಇಲ್ಲಿ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು ಪಾಲನ್ನು ಆದಾಮನು ಯಾವ ರೀತಿಯಾಗಿ ಕಳೆದುಕೊಂಡನು? ದೇವ ಸ್ವಭಾವದಲ್ಲಿ ಪಾಲನ್ನು ಹೊಂದಿರತಕ್ಕಂಥ ಆದಾಮ ಆ ಸ್ವಭಾವವನ್ನು ಕಳೆದುಕೊಂಡಾದ ಮೇಲೆ ದೇವರು ಪುನಃ ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು ಪುನಃ ಆ ಸ್ವಭಾವವನ್ನು ಮನುಷ್ಯರಲ್ಲಿ ಆತನು ಏನು ಮಾಡ್ತಾ ಇದ್ದಾನೆ? ಕೂಡಿಸ್ತಾ ಇದ್ದಾನೆ. ಕೂಡಿಸುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ತನ್ನ ಆತ್ಮನನ್ನು ನಮಗೆ ಒದಗಿಸಿ ಕೊಡುವುದರ ಮೂಲಕವಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಲೋಕದಲ್ಲಿರುವಂಥವರಿಗೆ ಪರಿಶುದ್ಧಾತ್ಮನು ಯಾರು ಅಂತೇಳಿ ಅವರಿಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಂತ ಹೇಳ್ತಾ ಇದೆ ವಾಕ್ಯ? ಅಲ್ಲಿ ನಾವು ನೋಡ್ತಾ ಇದ್ದೇವೆ 14ನೇ 17ನೇ ವಚನ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ, ಆತನನ್ನು ನೋಡದೆಯೂ. ಯಾರಂತೆ? ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ಯಾರನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ? ಲೋಕ ಪರಿಶುದ್ಧಾತ್ಮನನ್ನು. ಅದಕ್ಕಾಗಿ ಲೋಕಸ್ಥರು ಸುಲಭವಾಗಿ ಸುಳ್ಳುಗಳನ್ನು ಹೇಳ್ತಾರೆ, ಲೋಕಸ್ಥರು ಸುಲಭವಾಗಿ ಕೆಟ್ಟದ್ದನ್ನು ಮಾಡ್ತಾರೆ, ಲೋಕಸ್ಥರು ಸುಲಭವಾಗಿ ಪಾಪದ ಕೃತ್ಯಗಳನ್ನು ಮಾಡ್ತಾರೆ, ಲೋಕಸ್ಥರು ಸುಲಭವಾಗಿ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡ್ತಾರೆ, ಪಾಪದಲ್ಲಿಯೇ ಮುಳುಗಿ ತೇಲಿ ಅದರಲ್ಲಿಯೇ ಜೀವಿಸುವಂಥವರಾಗಿ ಇರ್ತಾರೆ. ಆದರೆ ದೇವರ ಮಕ್ಕಳಾದಂಥ ನಾವುಗಳು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯದ ಆತ್ಮನು ನಮ್ಮಲ್ಲಿ ವಾಸ ಮಾಡುವಾಗ, ಆತನು ನಮ್ಮ ಬಳಿಯಲ್ಲಿರುವಾಗ, ನಮ್ಮೊಳಗಡೆ ಆತನಿರುವಾಗ ಆತನೇನು ಮಾಡ್ತಾನ್ರಿ? ದೇವ ಸ್ವಭಾವದಲ್ಲಿಯೇ ನಾವು ಜೀವಿಸಬೇಕಂತೇಳಿ ನಮ್ಮನ್ನು ಅನುದಿನವೂ ರೂಪಿಸಿ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ಆತ ಸತ್ಯ ಮಾರ್ಗದಲ್ಲಿ ನಡೆಸುವ ಆತನು ಆಗಿರ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಎರಡನೇದಾಗಿ ನಾವು ದೇವರ ಸ್ವಭಾವದಲ್ಲಿ, ಯಾವುದರಲ್ಲಿ ಅಂತ ಹೇಳ್ತಾ ಇದೆ ವಾಕ್ಯ? ದೇವರ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕಾಗಿ ನಾವೇನಾಗಿದ್ದೇವಂತೆ? ಕರೆಯಲ್ಪಟ್ಟವರಾಗಿದ್ದೇವೆ. ದೇವ ಸ್ವಭಾವದಲ್ಲಿ ನಾವೇನು ಮಾಡುವಂಥವರಾಗಿದ್ದೇವೆ? ಪಾಲನ್ನು ಹೊಂದುವವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ಒಂದು ಯೋಹಾನ ಬರೆದ ಸುವಾರ್ತೆಯಲ್ಲಿ ಇನ್ನೊಂದು ವಚನವನ್ನು ನಾವು ನೋಡ್ಕೊಳ್ಳೋಣ. 17ನೇ ಅಧ್ಯಾಯ 20-23 ವಚನ ಓದಿಕೊಳ್ಳೋಣ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದೆ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ, ತಂದೆಯೇ ನೀನು ನನ್ನಲ್ಲಿಯೂ ನಾನೂ ನಿನ್ನಲ್ಲಿ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರುವ ಪ್ರಕಾರ ಅವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರು ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿ ಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದ ಒಂದು ವಿಶಿಷ್ಟವಾದಂಥ ಪ್ರಾರ್ಥನೆಯನ್ನು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕದಲ್ಲಿ ಇರುವಾಗ ತಂದೆಯಾದ ದೇವರಿಗೆ ಆತನೇನು ಮಾಡ್ತಾ ಇದ್ದಾನೆ? ಪ್ರಾರ್ಥಿಸ್ತಾ ಇದ್ದಾನೆ. ನನ್ನಲ್ಲಿ ನಿನ್ನಲ್ಲಿರುವಂಥ ಒಂದು ಐಕ್ಯ, ನನ್ನಲ್ಲಿ ನಿನ್ನಲ್ಲಿರುವಂಥ ಒಂದು ಸಂಬಂಧ, ಅದು ಯಾರಲ್ಲಿರಬೇಕಂತೆ?
ನಾನು ಆರಿಸಿ ತೆಗೆದುಕೊಂಡಿರ್ತಕ್ಕಂಥ ಇವರಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಒಂದು ಸತ್ಸಂಬಂಧ ಸ್ಥಿರವಾಗಿ ಇರಬೇಕೆನ್ನುವಂಥದ್ದು ದೇವರ ಒಂದು ಉದ್ದೇಶವಾಗಿದೆ. ದೇವರ ಒಂದು ಪಾಲನ್ನು ಹೊಂದುವುದಕ್ಕಾಗಿ, ದೇವ ಸ್ವಭಾವದಲ್ಲಿ ಪಾಲನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ಎನ್ನುವ ರೀತಿಯಲ್ಲಿ ಈ ವಚನಗಳು ನಮಗೇನು ಮಾಡ್ತವೆ, ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪ್ರೇರೆ ನಾವು ನೋಡ್ತಾ ಇದ್ದೇವೆ, ಒಂದಾಗಿ ಇರುವುದಕ್ಕಾಗಿ, ಕ್ರಿಸ್ತನಲ್ಲಿ ನಾವು ಇರುವುದಕ್ಕಾಗಿ, ಹಲ್ಲೆಲೂಯಾ, ತಂದೆಯಲ್ಲಿ ನಾವು ಇರುವುದಕ್ಕಾಗಿ, ಆತನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿ ನಾವು ಇರುವುದಕ್ಕಾಗಿ ನಾವು ಏನಾಗಿದ್ದೇವಂತೆ, ಕರೆಯಲ್ಪಟ್ಟಂಥವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತೊಂದು ದಿವಸ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಲೋಕ ಆತನನ್ನು ಏನು ಮಾಡಲಿಲ್ಲ, ತಿಳಿದುಕೊಳ್ಳಲಿಲ್ಲ. ಲೋಕ ಆತನನ್ನು ಗ್ರಹಿಸಿಕೊಳ್ಳಲಿಲ್ಲ. ಲೋಕ ಆತನನ್ನು ಶಿಲುಬೆಗೆ ಹಾಕಿಸ್ತು. ಆದರೆ ನಾವು ನೋಡುವಾಗ ದೇವರು ಆದರೂ ಕೂಡ ಲೋಕವನ್ನೇ ಏನು ಮಾಡಿದಂತೆ, ಎಷ್ಟೋ ಪ್ರೀತಿ ಮಾಡಿದೆ. ಎಷ್ಟು ಪ್ರೀತಿ ಮಾಡಿದ ಎಂಬುದಾಗಿ ನಾವು ನೋಡುವಾಗ 3:16 ವಚನ ಯೋಹಾನ ಬರೆದ ಸುವಾರ್ತೆಯಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಆ ಪಾಲು ಏನಾಗಿದೆ ರೀ, ನಿತ್ಯವಾದಂಥ ಜೀವ, ಶಾಶ್ವತವಾದಂಥ ಜೀವ. ಆ ಶಾಶ್ವತವಾದಂಥ ಜೀವ ಯಾರಿಗೋಸ್ಕರವಾಗಿ ಸಿದ್ಧವಾಗಿದೆ, ಆತನನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮಗಾಗಿ, ದೇವ ಸ್ವಭಾವದಲ್ಲಿ ಪಾಲನ್ನು ಹೊಂದುವುದಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಆ ನಿತ್ಯ ಜೀವ, ಶಾಶ್ವತವಾಗಿರ್ತಕ್ಕಂಥ ಜೀವ, ದೇವರು ಎಲ್ಲಿಯವರೆಗಿರ್ತಾನೋ ಅಲ್ಲಿಯವರೆಗೆ ನಾವು ಇರುವಂಥ ಒಂದು ಕ್ಷಣವಾಗಿ ಇರುವಂಥದ್ದಾಗಿದೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಲೋಕವು ಅದರ ಆಸೆ ಏನಾಗುತ್ತಂತೆ, ಗತಿಸಿ ಹೋಗುತ್ತೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಯಾವಾಗಲೂ ನಿತ್ಯ ನಿರಂತರ ಏನು ಮಾಡ್ತಾನೆ, ಇರುವಂಥವನಾಗಿರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರ ಸ್ಪಷ್ಟವಾಗಿ ಏನಂತ ಹೇಳಂದರೆ, ನಾವು ಒಂದಾಗಿರೋ ಪ್ರಕಾರ ಅವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆ, ಏನಂತ ಹೇಳ್ತಾ ಇದ್ದಾನೆ ಸ್ವಾಮಿ, ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೇರ. ಅದಕ್ಕಾಗಿ ಪ್ರಿಯರೇ, ನಾವು ಮೊದಲನೇದಾಗಿ ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಎರಡನೇದಾಗಿ ದೇವರ ಸ್ವಭಾವದಲ್ಲಿ ಪಾಲನ್ನು ಹೊಂದುವುದಕ್ಕಾಗಿ ನಾವು ಕರೆಯಲ್ಪಟ್ಟಂಥವರಾಗಿ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ನಾವು ನಂಬೋಣ, ವಿಶ್ವಾಸಿಸೋಣ, ನಮಗಾಗಿ ಪಾಲನ್ನು ದೇವರು ಒದಗಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ನಂಬಿದಂಥ ಮಕ್ಕಳಾದ ಕಾರಣಕ್ಕಾಗಿ ನಮಗೆ ಪರಲೋಕದಲ್ಲಿ ಸ್ವಾಸ್ಥ್ಯ ಇದೆ. ದೇವರು ನಂಬಿದಂಥ ಮಕ್ಕಳಾದಂಥ ಕಾರಣಕ್ಕಾಗಿ ಆತನ ಮಹಿಮೆಯಲ್ಲಿ ನಮಗೇನಿದೆ ರೀ, ಪಾಲು ಎನ್ನುವಂಥದ್ದನ್ನು ದೇವರು ಕೊಟ್ಟಿದ್ದಾನೆ. ಆ ನಿತ್ಯ ಜೀವ ಎನ್ನುವಂಥದ್ದು ಆತ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಮುಂದಿನ ವಾರ ಈ ಒಂದು ಸೆಷನನ್ನು ನಾವು ಕಂಟಿನ್ಯೂ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿ, ಲೋಕದಲ್ಲಿರ್ತಕ್ಕಂಥ ಮನುಷ್ಯರಿಗೆ ಇರಲಾರ್ದಂಥ ಒಂದು ಪಾಲು, ಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯರಿಗೆ ಇರಲಾರ್ದಂಥ ಒಂದು ಆಶೀರ್ವಾದ, ಅದು ದೇವರು ನಿನಗೆ ಒದಗಿಸಿಕೊಟ್ಟಿದ್ದಾನೆ. ದೇವರು ಪರಲೋಕ ಸ್ವಾಸ್ಥ್ಯಕ್ಕಾಗಿ ನಿನ್ನನ್ನು ಕರೆದಿದ್ದಾನೆ. ದೇವರು ನಿನ್ನನ್ನು ತನ್ನ ಸ್ವಭಾವದಲ್ಲಿ ಪಾಲನೆ ಹೊಂದುವುದಕ್ಕಾಗಿ ನಿನ್ನನ್ನು ಕರೆದಿದ್ದಾನೆ. ದೇವರ ಒಂದು ಲಕ್ಷಣಗಳು ನಿನ್ನಲ್ಲಿ ಕಾಣಿಸಿಕೊಳ್ಳಬೇಕಂತೇಳಿ ದೇವರು ಇಷ್ಟಪಟ್ಟಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣವಾ? ಈ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ದೇವರಿಗೆ ವಿಧೇಯತೆಯನ್ನು ತೋರಿಸೋಣವಾ? ಆತನಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಮಕ್ಕಳಾಗಿ ನಾವು ಇರೋಣವಾ? ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರುವಂಥದ್ದು ಬೇಡ. ಪ್ರಾರ್ಥನೆ ಮಾಡಿರಿ. ದೇವರೇ ಸ್ವಾಮಿ, ನಿನ್ನ ಪರಲೋಕದ ಸ್ವಾಸ್ಥ್ಯಕ್ಕಾಗಿ ನಮ್ಮನ್ನು ನೀನು ಕರೆದಿದ್ದೀಯಪ್ಪ. ಹೌದು ಸ್ವಾಮಿ, ನಮ್ಮ ಸ್ವಾಸ್ಥ್ಯ ಪರಲೋಕದಲ್ಲಿದೆ ಸ್ವಾಮಿ. ಈ ಲೋಕದಲ್ಲಿ ನಾವು ಬಡತನದ ಸ್ಥಿತಿಯಲ್ಲಿರ್ಬೋದು, ಕೊರತೆಯಲ್ಲಿ ಇರ್ಬೋದು, ಈ ಲೋಕದಲ್ಲಿ ನಾವು ಏನು ಇರಲಾರ್ದಂಥ ಮಕ್ಕಳಾಗಿ ನಾವು ಜೀವಿಸ್ತಾ ಇರ್ಬೋದು. ಆದರೆ ಸ್ವಾಮಿ, ಲಾಜರನು ಪರಲೋಕವನ್ನು ಹೊಂದಿಕೊಂಡ ಸ್ವಾಮಿ, ಏನಿಲ್ಲದ ಬಡವನ್ನೇ, ಭಿಕ್ಷುಕನೇ ನಾವು ನೋಡ್ತಾ ಇದ್ದೇವಪ್ಪ. ದೇವರ ಅಂತಹ ವ್ಯಕ್ತಿಗೆ ಅಂತಹ ಘನತೆಯನ್ನು ನೀನು ಕೊಟ್ಟೆ. ಕಾರಣ ಒಂದೇ, ಅವನು ನಿನ್ನನ್ನು ಅರಿತುಕೊಂಡು ತಿಳಿದುಕೊಂಡು ನಿನ್ನಗಾಗಿ ಜೀವಿಸಿದಂಥ ವ್ಯಕ್ತಿ ಆಗಿದ್ದಪ್ಪ. ಹೌದು ಸ್ವಾಮಿ, ನಮಗಾಗಿ ಕೂಡ ಪರಲೋಕದಲ್ಲಿ ಸ್ವಾಸ್ಥ್ಯ ಇರಿಸಿದೆಯೇ, ನಿನಗೆ ಸ್ತೋತ್ರ. ನಮಗಾಗಿ ನೀನು ಸ್ವಾಮಿ ಸ್ಥಳವನ್ನು ಸಿದ್ಧ ಮಾಡಿದೆ, ನಿನಗೆ ಸ್ತೋತ್ರಗಳಯ್ಯ. ದೇವರೇ, ನಿನ್ನ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕಾಗಿ ಕರ್ತ ನಮ್ಮನ್ನು ಕರೆದಿದೆಯಲ್ಲಪ್ಪ, ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ದೇವರ ಸ್ವಭಾವದಲ್ಲಿ ಪಾಲು, ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ದೇವರ ಶಕ್ತಿ ಎನ್ನುವಂಥದ್ದು ನಮ್ಮಲ್ಲಿ ಇರುವಂಥದ್ದಾಗಿದೆ. ಆ ಶಕ್ತಿ ಆತ್ಮನ ನಮಗೆ ಯಾವೊಂದು ತಪ್ಪಾದ ಮಾರ್ಗದ ಕಡೆಗೆ ಹೋಗಲಾರ್ದ ಹಾಗೆ ತಿದ್ದಿ ತಿಳಿಸಿ ದೇವರ ಕಡೆಗೆ ತಿರುಗಿಸಿ ತಂದೆಯನ್ನು ಸ್ಥಿರವಾಗಿ ಆರಾಧಿಸುವುದಕ್ಕಾಗಿ ಪ್ರೇರೇಪಿಸುವಂಥ ಆತ್ಮನಾಗಿದ್ದಾನೆ. ಪರಿಶುದ್ಧಾತ್ಮ ದೇವರು ಆತನ ವ್ಯಕ್ತಿಯಾಗಿದ್ದಾನೆ, ನಮ್ಮಲ್ಲಿ ವಾಸಿಸುವಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ಆ ಪಾಲು ಲೋಕಸ್ಥರಿಗಿಲ್ಲ, ದೇವರ ಆತ್ಮನ ಪಾಲು ಅವರಿಗಿಲ್ಲ. ದೇವರ
ಸ್ವಭಾವದ ಪಾಲು ಅವರಿಗಿಲ್ಲ. ನಮಗೆ ದೇವರು ಅದನ್ನು ಕೊಟ್ಟಿದ್ದಾನೆ. ನಾವು ಎಷ್ಟೋ ಧನ್ಯರು, ಎಷ್ಟೋ ಭಾಗ್ಯವಂತರು, ಧನ್ಯವಂತರು. ಸಹೋದರ ಸಹೋದರಿ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರೇ, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸು ಸ್ವಾಮಿ. ಹೌದು ಕರ್ತನೇ ಸ್ವಾಮಿ, ನಾವು ಯಾವೊಂದು ಪಾಲನ್ನು ಹೊಂದುವುದಕ್ಕಾಗಿ, ಯಾವೊಂದು ಸ್ವಾಸ್ಥ್ಯವನ್ನು ಹೊಂದುವುದಕ್ಕಾಗಿ, ಯಾವೊಂದು ಬಾಧ್ಯತೆಯನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ ಸ್ವಾಮಿ ಕರ್ತನೆ, ನಮಗೆ ನಿನ್ನ ಮಾತುಗಳನ್ನು, ನಿನ್ನ ನುಡಿಗಳನ್ನು, ನಿನ್ನ ವಾಕ್ಯವನ್ನು ಸ್ವಾಮಿ ಕರ್ತನೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ದೇವರೇ, ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ. ಕರ್ತನೆ, ಲೋಕದಲ್ಲಿ ಇರುವವರಿಗೆ ಇರಲಾರದಂಥ ಮಹಾಭಾಗ್ಯ ನೀನು ಅದು ನಮಗೆ ಕೊಟ್ಟಿದ್ದೀಯ ಎಂಬುದಾಗಿ, ನಿನಗೆ ಕರ್ತನೆ ಘನತೆ ತರುವ ಮಕ್ಕಳಾಗುವಂತೆ, ನಿನಗೆ ಭಯಭಕ್ತಿಯಿಂದ ಜೀವಿಸುವ ಮಕ್ಕಳಾಗುವಂತೆ, ನಿನ್ನಲ್ಲಿಯೇ ಸ್ಥಿರವಾಗಿ ನಿಲ್ಲುವ ಮಕ್ಕಳಾಗುವಂತೆ ನಮ್ಮನ್ನು ಅಣಿಗೊಳಿಸಿ, ಸಿದ್ಧಪಡಿಸಿ, ಸ್ಥಿರಪಡಿಸಿ ನಡೆಸಿ, ನಿನ್ನ ಬರುವಿಕೆಯವರೆಗೂ ಕೂಡ ಸ್ವಾಮಿ ನಿನ್ನನ್ನೇ ಹಿಂಬಾಲಿಸಿ ಅಂಟಿಕೊಂಡು ಸ್ವಾಮಿ ಕರ್ತನೆ ನಿನ್ನ ಬರುವಿಕೆಯನ್ನು ಎದುರು ನೋಡುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದು ಪ್ರಾರ್ಥಿಸ್ತೇವಪ್ಪ. ಪ್ರಾರ್ಥನೆಗೋಸ್ಕರ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕುಟುಂಬವನ್ನು ವಿಶೇಷವಾಗಿ ಸ್ವಾಮಿ ನೀನು ಆರಿಸಿ, ಆಶೀರ್ವದಿಸಿ, ಅದ್ಭುತವಾದಂಥ ಕಾರ್ಯಗಳನ್ನು ಜರುಗಿಸಿ, ಕೂಡಿ ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳ ಜೀವಿತದಲ್ಲಿ ಬಿಡುಗಡೆಯನ್ನು ದಯಪಾಲಿಸಿ ನಡೆಸಿ, ನೀವು ಎಂತಹ ದೇವರಾಗಿದ್ದೀರಿ ಎಂಬುದಾಗಿ ನಿಮ್ಮನ್ನು ನೀವು ಪ್ರತ್ಯಕ್ಷಪಡಿಸಿಕೊಳ್ಳುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡ ಹೊಂದಿದ್ದೇವೆ ಪರಮ ತಂದೆ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧ ಆತ್ಮದೇವರ ಶಾಶ್ವತ ಅನ್ಯತೆ ನಡೆಸಬೇಕು, ಅಲಂಕರಿಸಿ ಬಲಪಡಿಸಬೇಕು. ಕೂಡಿ ಬಂದರೆ ಇವರ ಸಂಘಗಳಲ್ಲಿ, ಸಕಲ ಸದ್ಭಕ್ತರ ಸಂಘಗಳಲ್ಲಿ, ಪ್ರಪಂಚದಲ್ಲೂ ಎಲ್ಲ ಮನುಷ್ಯರ ಸಂಘಗಳಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.